ಮಾನ್ಯ ವೀಕ್ಷಕರೇ, ಕರ್ನಾಟಕದ ಮುಖ್ಯಮಂತ್ರಿಗಳಲ್ಲಿ ಒಂದು ವಿಶೇಷ ಮನವಿಯನ್ನು ಮಾಡಲಿಕ್ಕೋಸ್ಕರವಾಗಿ ನಾನಿವತ್ತು ತಮ್ಮ ಮುಂದೆ ಬಂದಿದ್ದೇನೆ. ಈಗಾಗಲೇ ನಾನು ಬರವಣಿಗೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೇನೆ. ಅದು ಪ್ರಮುಖವಾದ ವಿಷಯ ಏನಪ್ಪ ಅಂತಂದರೆ, ನಮ್ಮ ಭಾರತ ದೇಶದಲ್ಲಿ ಈಗ ನಮ್ಮ ರಾಷ್ಟ್ರಪತಿಗಳು ಆದಿವಾಸಿ ಸಮುದಾಯವರೇ ಆಗಿರೋದ್ರಿಂದ ಮುರ್ಮು ಮೇಡಮ್ ಅವರು ಕೂಡ ಇಂಥ ಒಂದು ಬೆಳವಣಿಗೆ ಕರ್ನಾಟಕದಲ್ಲಿ ನೋಡಲಿಕ್ಕೆ ಅವರು ಆಸೆ ಪಡ್ತಾರೆ ಮತ್ತು ಇಷ್ಟಪಡ್ತಾರೆ. ನಾನು ಕರ್ನಾಟಕದ ಮುಖ್ಯಮಂತ್ರಿಗಳಾದಂಥ ಮಾನ್ಯ ಶಿವಕುಮಾರ್ ಅವರ ಮನವಿ ಮಾಡೋದೇನೆಂದರೆ, ಮಾನ್ಯ ಶಿವಕುಮಾರ್ ಅವರು ಆದಿವಾಸಿಗಳನ್ನು ತಮ್ಮ ಚಿಕ್ಕಂದಿನೂ ಬಲ್ಲರು. ಹೇಗೆ ಗಾಂಧಿ ಗುಜರಾತಲ್ಲಿ ಆದಿವಾಸಿಗಳ ಜೊತೆಗೆ ತಿರುಗಾಡಿ ಆದಿವಾಸಿ ಕುಟುಂಬದಲ್ಲಿ ಬದುಕಿ ಬಾಳಿ ಅವರ ನಡೆ ನುಡಿ ಅವರ ಸರಳ ಜೀವನ ಅಧ್ಯಯನ ಮಾಡಿ ಅವ್ರಿಗೆ ಒಂದು ತನ್ನ ಜೀವನದಲ್ಲಿ ಕೆಲವು ಸರಳತೆಯನ್ನು ಅಳವಡಿಸ್ಕೊಳ್ಳೋಕ್ಕೆ ಸಹಾಯ ಆಯಿತು. ಹಾಗೆ ಆದಿವಾಸಿಗಳು ವಾಸ ಮಾಡ್ತಿರೋಂಥ ರಾಮನಗರದವರೇ ಈ ನಮ್ಮ ಶಿವಕುಮಾರ್ ಅವರು ಕೂಡ ಆಗಿರೋದ್ರಿಂದ ಅವ್ರನ್ನ ಬಂಡೆ ಅಂತ ಕರೀತಾರೆ. ಯಾಕೆಂದರೆ ಅವರು ಕಲ್ಲು ವ್ಯಾಪಾರ ಮಾಡ್ತಿದ್ರು ಅನ್ನೋ ಕಾರಣಕ್ಕೆ ಅವರು ಬಂಡೆ ಅಂತ ಕರೀರಿ, ಏನಂತ ಕರೀರಿ. ಆದರೆ ಒಂದು ಬುದ್ಧಿವಂತ ರಾಜಕಾರಣಿ ಅಂತ ಕೂಡ ಸಾಕಷ್ಟು ಜನಕ್ಕೆ ಗೊತ್ತುಂಟು. ತನ್ನ ಊರಿನಲ್ಲಿರುವಂಥ ಈರುಳಿಗರ ಸಮುದಾಯವನ್ನು ಅವರು ಅರ್ಥ ಮಾಡ್ಕೊಂಡಿದ್ದಾರೆ ಮತ್ತು ಇಷ್ಟು ಸಭೆಗಳಿಗೆ ಅವರು ಕೂಡ ಬಂದಿದ್ದಾರೆ. ಹಾಗಾಗಿ ನಾನು ಅವರಲ್ಲಿ ಏನು ವಿನಂತಿ ಮಾಡೋದು ಅಂತ ಅಂದರೆ, ಆದಿವಾಸಿಗಳ ಕ್ಷೇಮಕ್ಕೋಸ್ಕರವಾಗಿ ತಾವು 25ನೇ ಮುಖ್ಯಮಂತ್ರಿಯಾಗಿ ಏನು ಕರ್ನಾಟಕ ಸರ್ಕಾರಗಳನ್ನು ಕಳೆದ ಹಿಂದಿನ ಎಲ್ಲ 24 ಮುಖ್ಯಮಂತ್ರಿಗಳು ಆಡಳಿತ ನಡೆಸ್ಕೊಂಡು ಬಂದರು. ಈಗ ತಾವು ಏನು ಮುಂದೆ 25ನೇ ಮುಖ್ಯಮಂತ್ರಿಯಾಗಿ ಕರ್ನಾಟಕವನ್ನು ಅಭಿವೃದ್ಧಿ ಕಡೆಗೆ ಕೊಂಡೊಯ್ತೀರಿ. ಈ ಸಂದರ್ಭದಲ್ಲಿ ಒಂದು ಒಂದು ಮೈಲುಗಲ್ಲನ್ನು ತಾವು ಸೃಷ್ಟಿಸಬೇಕು ಅನ್ನೋದು ನಮ್ಮ ಆಶೆ. ಅದೇನಪ್ಪ ಅಂತ ಅಂದರೆ, ಇಲ್ಲಿ ತನಕ ಯಾವುದೇ ಆದಿವಾಸಿ ಕರ್ನಾಟಕದ ಮೇಲ್ಮನೆಯ ಸದಸ್ಯನಾಗಿ ನೇಮಕ ಮಾಡಿಲ್ಲ ಕಾಂಗ್ರೆಸ್ನವರು. ಈಗ ತಮಗೆ ಅವಕಾಶ ಸಿಕ್ಕಿದೆ. ಒಬ್ಬ ಆದಿವಾಸಿಯನ್ನಾದರೂ ಅಥವಾ ಇಬ್ಬರು, ಒಂದು ಮಹಿಳಾ ಒಂದು ಪುರುಷರನ್ನ ಮೇಲ್ಮನೆಗೆ ಅಂದರೆ ವಿಧಾನ ಪರಿಷತ್ತಿಗೆ ನಾಮಕರಣ ಮಾಡಿ ಅವರನ್ನು ತಮ್ಮ ಜೊತೆಗೆ ಒಬ್ಬ ಸಚಿವರನ್ನಾಗಿ ನೇಮಿಸಿಕೊಳ್ಬೇಕು ಅನ್ನೋದು ನಮ್ಮ ಅಭಿಲಾಷೆ ಇದೆ. 75 ವರ್ಷದಿಂದಲೂ ಕೂಡ ಕರ್ನಾಟಕದ ವಿವಿಧ ಸರ್ಕಾರಗಳು ಒಬ್ಬ ಆದಿವಾಸಿಯನ್ನು ಕೂಡ ವಿಧಾನಸಭೆಗೆ ಕರೆಸಿಕೊಳ್ಳದೇನೆ, ಶಾಸ್ತ್ರೋಕ್ತ ಕರೆಸಿಕೊಳ್ಳದೇನೆ, ಒಬ್ಬರನ್ನ ಮಂತ್ರಿಯನ್ನು ಮಾಡದೇ 75 ವರ್ಷ ಸಂಧಿ ಹೋಗಿದ್ದಾವೆ. ಈ 75ನೇ ವರ್ಷದಲ್ಲಿ 25ನೇ ಮುಖ್ಯಮಂತ್ರಿಗಳಿಗೆ ಒಂದು ಬಹಳ ದೊಡ್ಡ ಅವಕಾಶ ಇದೆ. ಏನಪ್ಪ ಅಂತಂದರೆ, ಆದಿವಾಸಿ ಒಬ್ಬರನ್ನು ಅಥವಾ ಇಬ್ಬರನ್ನು ವಿಧಾನ ಪರಿಷತ್ತಿಗೆ ನಾಮಕರಣ ಮಾಡಿ ಅವರಲ್ಲಿ ಒಬ್ಬರನ್ನು ಸಚಿವರನ್ನಾಗಿ ನಾಮಕರಣ ಮಾಡಿ ತಮ್ಮ ಗರಡಿಯಲ್ಲಿ ಅವ್ರನ್ನ ಪಳಗಿಸಿ ಅವರಿಗೊಂದು ವಿಶೇಷವಾದ ತರಬೇತಿನ ಕೊಟ್ಟು ಆದಿವಾಸಿಯ ನಾಯಕನಾಗಿ ಹೊರಹೊಮ್ಮಲಿಕ್ಕೆ ಅವಕಾಶ ಮಾಡಿಕೊಡಿ ಅನ್ನೋದು ನಮ್ಮ ವಿನಂತಿ ಇದೆ. ಕರ್ನಾಟಕದಲ್ಲಿ 9 ಜಿಲ್ಲೆಗಳ 38 ವಿಧಾನಸಭಾ ಕ್ಷೇತ್ರಗಳಲ್ಲಿ, ಪಶ್ಚಿಮ ಘಟ್ಟ ಜಿಲ್ಲೆಯ 9 ಜಿಲ್ಲೆಗಳ 38 ವಿಧಾನಸಭಾ ಕ್ಷೇತ್ರಗಳಲ್ಲಿ 4 ಲಕ್ಷ ಆದಿವಾಸಿಗಳಿದ್ದಾರೆ. ಸುಮಾರು 13 ಬುಡಕಟ್ಟು ಸಮುದಾಯಗಳು, ಅದರಲ್ಲಿ PVTGಗಳು ಅಂದರೆ ವಿಶೇಷವಾಗಿ ಜೇನುಕುರುವರು, ಕೊರಗರು ಇದ್ದಾರೆ. ಅದೇ ರೀತಿ ಅರಣ್ಯವಾಸಿ ಬುಡಕಟ್ಟುಗಳಾದಂಥ ಎರವರು, ಪಂಜರಿ, ಪಣಿಯ, ಬೆಟ್ಟಕುರುಬ, ಮಲೆಕುಡಿಯ ಮತ್ತು ಹಸಲರು, ಈ ರೀತಿ ನಮ್ಮ 9 ಜಿಲ್ಲೆಗಳಲ್ಲಿ ಕೂಡ, ಚಾಮರಾಜನಗರದ ಸೋಲಿಗರು, ನಮ್ಮ ರಾಮನಗರ ಜಿಲ್ಲೆಯ ಈರುಳಿಗರು, ಹೀಗೆ ಈ ರಾಮನಗರ ಜಿಲ್ಲೆಯಿಂದ ಹಿಡಿದು ಇಲ್ಲಿವರೆಗೆ ನಮ್ಮ ಉತ್ತರ ಕನ್ನಡದವರೆಗೂ ನಮ್ಮ ಆದಿವಾಸಿಗಳು, ಆದಿವಾಸಿಗಳು ಸಿಗ್ತಾರೆ. ಅದ್ರ ಜೊತೆಗೆ ನೊಮ್ಯಾಡಿಕ್ ಟ್ರೈಬ್ಸ್ ಕೂಡ ಇದ್ದಾರೆ. ಈ ನೊಮ್ಯಾಡಿಕ್ ಟ್ರೈಬ್ಸ್ ಕೂಡ ಅವರು ಅರಣ್ಯವಾಸಿಗಳಲ್ಲದೇ ಇದ್ರೂ ಭಾರತದ ಬೇರೆ ಬೇರೆ ರಾಜ್ಯದಿಂದ ಅವರು ಸುತ್ತಾಡಿ, ಯಾವಾಗಲೂ ಅವರು ಸುತ್ತಾಟದಲ್ಲಿ ಇದ್ದು ಅವ್ರಿಗೆ ಅವರ ದೇಶವೇ ಭಾರತ ದೇಶ, ಆ ಥರ ಅವ್ರದ್ದು ಇಂಥ ಒಂದು ಹಳ್ಳಿ ಅಂತ ಇಲ್ಲ ಅವರು. ಆದರೆ ಈಗ ಸರ್ಕಾರಗಳು ಅವ್ರನ್ನ ಒಂದು ಕಡೆ ನೆಲೆ ನಿಲ್ಲಿಸೋಕ್ಕೆ ಅವಕಾಶ ಮಾಡಿದ್ದಾರೆ, ನಿಲ್ತಾ ಇದ್ದಾರೆ, ಇಲ್ಲ ಅಂತಲ್ಲ. ಆದ್ರೂ ಈ ಅಲೆಮಾರಿಗಳು ಕೂಡ ಇಂಥ ಒಂದು ಅವಕಾಶನ ಪಡ್ಕೊಂಡಿಲ್ಲ. ಸೊ ನಾನು ಕೇಳೋದು ಮುಖ್ಯಮಂತ್ರಿಗಳಿಗೆ, ತಮ್ಮ ಕಾಲಾವಧಿಯಲ್ಲಿ ಆದಿವಾಸಿಗಳನ್ನು ವಿಧಾನ ಪರಿಷತ್ತಿಗೆ ನಾಮಕರಣ ಮಾಡಿ ಒಬ್ಬರನ್ನು ಸಚಿವರಾಗಿ ನೇಮಿಸಿಕೊಳ್ಬೇಕು.
ಇದೊಂದು ದೊಡ್ಡ ಕೆಲಸ ಆಗುತ್ತೆ. ಅಂದರೆ ಇದನ್ನು ರಾಹುಲ್ ಗಾಂಧಿಯವರು ಕೂಡ ಇದನ್ನು ಆಗಿಂದ 2-3 ಸಾರಿ ಹೇಳಿದ್ದಾರೆ. ಏನಂತಂತಂದರೆ, ಕಾಂಗ್ರೆಸ್ ಸರ್ಕಾರ ಆದಿವಾಸಿಗಳನ್ನು ತುಂಬ ಹತ್ತಿರದಿಂದ ಪ್ರೀತಿಯಿಂದ ನೋಡ್ತೀವಿ, ಆದಿವಾಸಿಗಳಿಗಾಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳಿ ಅವರು 3-4 ಕಡೆ ಹೇಳಿದ್ದಾರೆ. ಇತ್ತೀಚೆಗೆ ಪತ್ರಿಕೆ ಕೂಡ ಬಂತು. ಅದನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೀನಿ. ನಾನು ಕೇಳೋದೇನು ಅಂತಂದರೆ, ದೇವರಾಜ ಅರಸರ ಕಾಲದಿಂದನೂ ಕೂಡ ಹುಣಸೂರಿನಲ್ಲಿ ಆದಿವಾಸಿಗಳಿಗೆ ಒಂದು ವಿಶೇಷವಾದ ಅವಕಾಶಗಳನ್ನ ಕೊಡ್ಬೋದಾಗಿತ್ತು. ಆ ಟೈಮಲ್ಲಿ ಅವರು ಅರಣ್ಯದಲ್ಲೇ ವಾಸ ಇದ್ದರು. ಆದರೆ ಇಂದಿರಾ ಗಾಂಧಿಯವ್ರ ಕಾಲದಲ್ಲಿ ವನ್ಯಜೀವಿ ಕಾಯ್ದೆ ಏನು ಜಾರಿಗೆ ಬಂತು, 72ನೇ ಇಸ್ವಿ ವನ್ಯಜೀವಿ ಕಾಯ್ದೆ ಏನು ಜಾರಿ ಬಂತು, ಆವಾಗ ವನ್ಯಜೀವಿ ಕಾಯ್ದೆ ಹೆಸರಿನಲ್ಲಿ ಆದಿವಾಸಿಗಳನ್ನು ಕಡೆಯಿಂದ ಹೊರಗೆ ಹಾಕಿ ಅವ್ರನ್ನ ಕೂಲಿ ಜೀತಕ್ಕೆ ತಳ್ಳಬೇಕಾಗಿ ಬಂತು. ವನ್ಯಜೀವಿ ಕಾಯ್ದೆಯಿಂದ ಹೊರಗೆ ಹಾಕಿದಂಥ ಆದಿವಾಸಿಗಳು ಜೀತ ಮಾಡ್ತಿದ್ದರಿಂದ ಆ ಜೀತ ವಿಮುಕ್ತಿ ಕಾಯ್ದೆಯನ್ನು ದೇವರಾಜ ಅರಸು ತಂದಾಗ ಅದರಿಂದ ಅವರು ಬಿಡುಗಡೆಯಾಗಿ ಮತ್ತು ಅವರು ಮಾಮೂಲಿ ಕೂಲಿ ಮಾಡ್ಕೊಂಡು ಬದುಕೊಂಗಾದರು. ಸೊ ಅಂದರೆ ಸ್ವಾಭಿಮಾನಿಗಳಾಗಿ ತನ್ನ ತಾಯ್ನೆಲದಲ್ಲಿ ಬಾಳ್ದಂಥ ಆದಿವಾಸಿಗಳನ್ನು ದೇಶದ ಹಿತದೃಷ್ಟಿಯಿಂದ ಅಥವಾ ಬೇರೆ ಬೇರೆ ಕಾರಣಗಳಿಂದಾಗಿ ವನ್ಯಜೀವಿ ಕಾಯ್ದೆ ಹೆಸರಿನಲ್ಲಿ ಅವ್ರನ್ನ ಹೊರಗಾಕಿ ಅವ್ರನ್ನ ನಿರ್ಗತಿಕರಣ ಮಾಡಲಾಯಿತು. ಸ್ವತಂತ್ರ ಭಾರತದಲ್ಲಿ ಸ್ವತಂತ್ರವಾಗಿ ಬಾಳ್ತಿದ್ದಂಥ ಸ್ವಾಭಿಮಾನಿ ಪ್ರಜೆಗಳನ್ನು ವನ್ಯಜೀವಿ ಹೆಸರಿನಲ್ಲಿ ಅವ್ರನ್ನ ಹೊರಗೆ ಹಾಕಿ ಅವ್ರನ್ನ ನಿರ್ಗತಿಕರಣ ಮಾಡಿ ಅವ್ರಿಗೆ ನಾಡಿಲ್ದಂಗೆ ಮಾಡಿ ಕೂಲಿ ಆಳುಗಳಾಗಿ ಮಾಡಲಾಯಿತು. ಇಂಥ ಒಂದು ರಾಜ್ಯವೇ ಮಾಡಿರುವಂಥ ಈ ಒಂದು ಚಾರಿತ್ರಿಕವಾದ ಅನ್ಯಾಯವನ್ನು ಸರಿಪಡಿಸೋ ದೃಷ್ಟಿಯಿಂದ ಮಾನ್ಯ ಮುಖ್ಯಮಂತ್ರಿಗಳು ಒಬ್ಬ ಆದಿವಾಸಿಯನ್ನು ಸಚಿವ ಸಂಪುಟಕ್ಕೆ ನೇಮಿಸ್ಕೊಳ್ಬೇಕು, ಸಚಿವರನ್ನಾಗಿ ಅವ್ರನ್ನ ತಯಾರು ಮಾಡಬೇಕು. ಅದು ಮಾಡೋದ್ರಿಂದ ತಮಗೆ ಕೂಡ ಒಂದು ಶ್ರೇಯಸ್ಸು, ಒಂದು ಏಳಿಗೆ ಬರುತ್ತೆ. ಅಷ್ಟೇ ಅಲ್ಲ, ತಮ್ಮ ಅಧಿಕಾರಾವಧಿಯಲ್ಲಿ ಇದೊಂದು ಮೈಲಿಗಲ್ಲನ್ನು ಸಾಧಿಸಿದಂಗಾಗುತ್ತೆ. ಇಂಥ ಒಂದು ಬೆಳವಣಿಗೆ ರಾಷ್ಟ್ರದಲ್ಲೇ ತಮಗೆ ಹೆಸರನ್ನು ತರುತ್ತೆ. ಮತ್ತು ಅಷ್ಟೇ ಅಲ್ಲ, ಮಾಡಬೇಕಾಗಿರುವಂಥ ಕೆಲಸವನ್ನು ನೀವು ಮಾಡಿ ತೋರಿಸಿದ್ರಿ ಅನ್ನೋ ಒಂದು ದಾಖಲೆ ಕೂಡ ಆಗುತ್ತೆ. ಹಾಗಾಗಿ ತಮ್ಮ ಎಲ್ಲ ಈ ಹೊಸ ಅಧ್ಯಕ್ಷಗಳು ಏನು ಬಂದಾರೆ, ಕಾಂಗ್ರೆಸ್ ಅಧ್ಯಕ್ಷರು, ಅವರು ಕೂಡ ಏನು ಇಂಥ ಜನಕ್ಕೆ ಸಹಾಯ ಮಾಡೋಕ್ಕೆ ಮನಸ್ಸಿದೆ ಅವರಿಗೆ, ಅವ್ರ ಸಹಾಯನೂ ತಗೊಳ್ಳಿ. ರಾಹುಲ್ ಗಾಂಧಿಯವ್ರ ಸಹಾಯನೂ ತಗೊಳ್ಳಿ. ಮತ್ತು ಇನ್ನೂ ಈಗಾಗಲೇ ಏನು ಅವರು ಒಂದು ಸಾರಿ ಈ ಮೊದಲು ವಯನಾಡಲ್ಲಿ ಕಂಟೆಸ್ಟ್ ಮಾಡಿದಾಗ ಎಂ ಪಿಗೆ ಕರ್ನಾಟಕದಲ್ಲಿ ವಿಶೇಷವಾಗಿ HD ಕೋಟೆಗೆ ಬಂದಿದ್ದರು. ಆ HD ಕೋಟೆಗೆ ಬಂದಾಗ ಅವ್ರನ್ನ ಭೇಟಿ ಕೂಡ ಆಗಿದ್ವಿ. ಅಷ್ಟೇ ಅಲ್ಲ, ರಾಹುಲ್ ಗಾಂಧಿ ಅವ್ರನ್ನ ಡೆಲ್ಲಿಲಿ ಒಂದು ಸಭೆ, ಅವರು ಒಂದು ಬೇರೆ ಬೇರೆ ರಾಜ್ಯಗಳಿಂದ ಈ ಥರ ಯುವಜನರನ್ನು ಕರೆಸಿ ಮಾತಾಡೋ ಸಂದರ್ಭದಲ್ಲಿ ನಾವು ಕರ್ನಾಟಕದಲ್ಲಿ ಕೂಡ ಒಂದಷ್ಟು ಜನರು ಹೋಗಿ ಅವರ ಸಭೆಯಲ್ಲಿ ನಾವು ಪಾಲ್ಗೊಂಡಿದ್ದೀವಿ. ಹಾಗಾಗಿ ರಾಹುಲ್ ಗಾಂಧಿಯವ್ರಿಗೂ ಆದಿವಾಸಿಗಳ ಬಗ್ಗೆ ಒಲವಿದೆ, ತಮಗೂ ಆದಿವಾಸಿಗಳ ಬಗ್ಗೆ ಒಲವು ಇರಬೇಕು. ಆ ಕಾರಣಕ್ಕಾಗಿ ನಾನು ತಾವು ಮುಖ್ಯಮಂತ್ರಿಗಳ ಅವಧಿಯಲ್ಲಿ ಆದಿವಾಸಿಗಳೊಬ್ಬರನ್ನ ಸಚಿವರನ್ನಾಗಿ ಮಾಡಬೇಕು ಅನ್ನೋ ನಮ್ಮದು ಆಗ್ರಹ ಇದೆ. ಇದನ್ನು ತಾವು ಬಹಳ ಗಂಭೀರವಾಗಿ, ಬಹಳ ಒಂದು ಶ್ರದ್ಧೆಯಿಂದ ಈ ಸಲಹೆಯನ್ನು ತಾವು ಸ್ವೀಕರಿಸಿ ಆದಿವಾಸಿಗಳನ್ನು ಸಚಿವರನ್ನಾಗಿ ಮಾಡಿ ತಮ್ಮ ಜೊತೆಗೆ ವಿಧಾನಸೌಧ ಮೆಟ್ಟಲು ಹತ್ತಿಸಬೇಕು. ತಾವು ಹೇಗೆ ವಿಧಾನಸೌಧ ಮುಖ್ಯಮಂತ್ರಿಗಳಾದಾಗ ವಿಧಾನಸೌಧದ ಮೆಟ್ಟಲುಗಳನ್ನ ಶರಣ ಮಾಡಿ ಒಳಗಡೆ ಹೋದ್ರಿ, ಹಾಗೆ ತಮ್ಮ ಜೊತೆಯೇ ಇಂಥ ಒಬ್ಬ ಆದಿವಾಸಿ ಯುವಜನನ ಅಥವಾ ಒಬ್ಬ ಯುವತಿಯನ್ನು, ವಿದ್ಯಾವಂತ ಯುವತಿಯನ್ನು ಅಥವಾ ಅನುಭವಿ ಯುವಕರನ್ನ ನೀವು ಮಂತ್ರಿ ಮಾಡಿ ಒಳಗಡೆ ಕರ್ಕೊಂಡು ಹೋಗ್ತಿರಲ್ಲ, ಆವಾಗ ಕರ್ನಾಟಕದಲ್ಲಿ ನಿಜವಾಗ್ಲೂ ಡೆಮಾಕ್ರಸಿ ಇದೆ. ನಮ್ಮ ಹನುಮಂತಯ್ಯನವರು ಕಟ್ಟಿದಂಥ ವಿಧಾನಸೌಧದಲ್ಲಿ ಅಂಥ ಒಂದು ಡೆಮಾಕ್ರಸಿ ಇವತ್ತು ಮೇಳೈಸಿದೆ ಅಂಥೇಳಿ ನಾವು ಭಾವಿಸ್ತೀವಿ. ಅದನ್ನು ದಯಮಾಡಿ ಮುಖ್ಯಮಂತ್ರಿಗಳು ಇಂಥ ಒಂದು ಸದಾವಕಾಶನ ಮಿಸ್ ಮಾಡ್ಕೊಳ್ಬೇಡಿ. ನೀವು ಅಧಿಕಾರದಲ್ಲಿ ಎಷ್ಟು ದಿನ ಇರ್ತೀರಿ ಅನ್ನೋದು ಮುಖ್ಯ ಅಲ್ಲ, ನೀವು ಅಧಿಕಾರದಲ್ಲಿ ಇದ್ದ ಅಷ್ಟು ದಿನವೂ ಏನೇನು ಕೆಲಸ ಮಾಡಿದ್ರೆ ಅಷ್ಟೇ ಬಹಳ ಮುಖ್ಯ ಉಳ್ಕೊಳ್ಳೋದು. ಅದರಿಂದ ಇದೊಂದು ಮೈಲಿಗಲ್ಲ ಮಾಡ್ಬೋದಾದಂಥ ಒಂದು ಯು ಕ್ಯಾನ್ ಕ್ರಿಯೇಟ್ ಎ ಹಿಸ್ಟ್ರಿ. ಮತ್ತು ಅಷ್ಟೆಲ್ಲ ಚಾರಿತ್ರಿಕವಾಗಿರೋ ಅನ್ಯಾಯವನ್ನು ಕೂಡ ನೀವು ಸರಿಪಡಿಸ್ಬೋದು. ಒಂದು, ಆದಿವಾಸಿಗಳಲ್ಲಿ ಒಬ್ಬರನ್ನ ವಿಧಾನ ಪರಿಷತ್ಗೆ ನಾಮಕರಣ ಮಾಡಿ ಅವ್ರನ್ನ ಸಚಿವರನ್ನಾಗಿ ನೇಮಿಸುವಂಥದ್ದು ಒಂದು ಕೆಲಸ. ಎರಡನೇದು, ಹೈಕೋರ್ಟ್ 2009ರಲ್ಲಿ ಆದೇಶ ನೀಡಿ ಮತ್ತು ಅಸಾಧಿ ವರದಿಯ ಪ್ರಕಾರ ಅಸಾಧಿ ನೀಡಿದಂಥ 2014ರ ವರದಿ ಅನ್ವಯ 34 ಸಲಹೆಗಳನ್ನು ಸ್ವೀಕರಿಸಿ 3418 ಆದಿವಾಸಿ ಕುಟುಂಬಗಳಿಗೆ ಪುನರ್ವಸತಿ ಕೊಡುವಂಥ ಕೆಲಸ. ಇದು ಎರಡನೇ ಮುಖ್ಯವಾದ ಕೆಲಸ ತಮಗೆ ಮುಂದಿಡ್ತಾ ಇರೋದು. ಅಂದರೆ ಹೈಕೋರ್ಟ್ ಆದೇಶವನ್ನು ಪಾಲಿಸ್ದೇ 10 ವರ್ಷ ನಿಮ್ಮ ಕಾಂಗ್ರೆಸ್ ಸರ್ಕಾರ ಕಾಲಹರಣ ಮಾಡಿದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಇಂದಿನ ಮುಖ್ಯಮಂತ್ರಿಗಳಿಗೂ ನಾವು 4 ಹೆಸರು ಹೇಳಿದ್ದೀವಿ, ಈಗ ತಮಗೂ ಕೂಡ ಈಗ ನೀವು ಬಂದ ತಕ್ಷಣ ಹೇಳಿದ್ದೀವಿ. ಈಗ ಇದನ್ನು ನೀವು ಅರಣ್ಯ ಹಕ್ಕನ್ನು ಕೊಡೋದ್ರ ಜೊತೆಗೆ ಆದಿವಾಸಿಗಳ ಪುನರ್ವಸತಿಯನ್ನು ನೀವು ಕೊಟ್ಟು ಅವರಲ್ಲಿ ಒಬ್ಬನ ಸಚಿವನಾಗಿ ಮಾಡಿ ಅವರಿಂದನೇ ಈ ಕೆಲಸನ ಮಾಡಿಸುವಂಥ ಒಂದು ದಿಟ್ಟ ನಿರ್ಧಾರವನ್ನು ತಾವು ಮಾಡಬೇಕು. ಆದಿವಾಸಿಗಳಿಗೆ ತಾವು ಬೆಂಬಲ ನಿಲ್ಲಬೇಕು ಅನ್ನೋದನ್ನು ನಮ್ಮ
ವಿನಂತಿ ಇದೆ. ಇದನ್ನು ತಾವು ಈಡೇರಿಸ್ತೀರಿ ಅಂತ ಹೇಳ್ತಾ, ತಾವು ರಾಮನಗರದವರೇ ಆಗಿರೋದ್ರಿಂದ ಅಲ್ಲಿ ಈರಳಿಗ ಸಮುದಾಯವೇ ನಿಮ್ಮ ಜೊತೆ ಆಸ್ಪಾಸಲ್ಲಿ ಇರೋದ್ರಿಂದ, ನಿಮ್ಮ ಮಾಗಡಲ್ಲಿರ್ಬೋದು, ಕನಕಪುರದಲ್ಲಿರ್ಬೋದು, ಈ ಥರ ಎಲ್ಲ ಅಲ್ಲಿದ್ದಾರೆ. ಸೊ ಅದರಿಂದ ಅವ್ರನ್ನ ನೀವು ನನ್ನ ಜನ, ನಾನು ಅವ್ರಿಗೆ ಬೆಂಬಲ ಕೊಡಬೇಕು. ಗಾಂಧಿ ಹೇಗೆ ಅಲ್ಲಿ ಗುಜರಾತಲ್ಲಿ ತನ್ನ ಆದಿವಾಸಿ ಸಮುದಾಯಗಳನ್ನು ಹತ್ತಿರದಿಂದ ನೋಡಿ ಅವರಿಂದನೂ ಕೆಲವು ವಿಷಯಗಳನ್ನು ಕಲಿತು ಜಗತ್ ಪ್ರಸಿದ್ಧರಾದರು, ಹಾಗೆ ನೀವು ಕೂಡ ಆದಿವಾಸಿಗಳ ಸರಳ ಜೀವನವನ್ನು ಕಲಿತು ಅವರ ಬದುಕನ್ನು ನೋಡಿ ಅವ್ರಿಗೆ ನೀವು ಬೆಂಬಲವಾಗಿ ನಿಲ್ಲಬೇಕು. ಡೆಮಾಕ್ರಸಿಯಲ್ಲಿ ಅವರು ಕೂಡ ಪಾಲ್ಗೊಳ್ಳುವಾಗ ಮಾಡಬೇಕು ಅನ್ನೋದನ್ನು ನಾನು ಮತ್ತೊಮ್ಮೆ ತಮ್ಮ ವಿನಂತಿಸ್ತಾ, ಒಬ್ಬರನ್ನ ಸಚಿವರನ್ನಾಗಿ ಮಾಡಲೇಬೇಕು ಅನ್ನೋ ಅಭಿಪ್ರಾಯನ ತಮ್ಮ ಮುಂದೆ ಮತ್ತೊಮ್ಮೆ ಕೇಳ್ತಾ, ತಾವು ಇದನ್ನು ಮಾಡಿ ಒಂದು ಮೈಲಿಗಲ್ಲನ್ನ ಕರ್ನಾಟಕ ಸೃಷ್ಟಿ ಮಾಡಿ ಅಂತೇಳಿ ವಿನಂತಿ ಮಾಡ್ತೀನಿ. ನಮಸ್ಕಾರ ಸ್ನೇಹಿತರೆ, ನಮಸ್ಕಾರ.